ವೈರಲ್ ಆದ ದರ್ಶನ್ ಫೋಟೋ ತೆಗೆದಿದ್ದು ಯಾವಾಗ? ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಗುರುವಾರ ಜೈಲಿನಲ್ಲಿ ಫೋಟೋ ತೆಗೆದಿರುವಂತ ಮಾಹಿತಿ. ಗುರುವಾರ ದರ್ಶನ್ ಅವರನ್ನ ಭೇಟಿಯಾಗಿದ್ದಂತ ನಟಿ ರಚಿತಾ ರಾಮ್ ಅವತ್ತು ಸಂಜೆ 4 ಗಂಟೆ ಸುಮಾರಿಗೆ ಜೈಲಿಗೆ ಬಂದಿದ್ದಂತ ನಟಿ ರಚಿತಾ ರಾಮ್ ಜೊತೆಯಲ್ಲೂ ಕೂಡ ಇಂಡವಾಳ ಸಚ್ಚಿದಾನಂದ ಅವರು ಕೂಡ ಆಗಮಿಸಿದ್ರು. ಅವರು ಹೊರಗಡೆ ಬಂದ ಬಳಿಕ ಈ ಫೋಟೋ ತೆಗೆದಿರಬಹುದು ಅಂತ ಹೇಳಲಾಗ್ತಾ ಇದೆ. ವೈರಲ್ ಆಗಿರುವಂತ ದರ್ಶನ್ ಫೋಟೋ ತೆಗೆದಿದ್ದು ಯಾವಾಗ ಅನ್ನುವ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಗುರುವಾರ ತೆಗೆದಿರುವಂತ ಫೋಟೋ ಅದು. ದರ್ಶನ್ ಅವರನ್ನ ಭೇಟಿ ಮಾಡಿದ್ದಂಥ ನಟಿ ರಚಿತಾ ರಾಮ್ ಭೇಟಿ ಮಾಡೋದಕ್ಕೆ ಹೋಗ್ತಾ ಇದ್ದ ಸಂದರ್ಭದ ದೃಶ್ಯ. ರಚಿತಾ ರಾಮ್ ಅವರು ಹೋಗ್ತಾ ಇರುವಂತ ದೃಶ್ಯ. ಅವರು ವಾಪಸ್ ಹೊರಗಡೆ ಬಂದು ಒಂದು ಮಾತನ್ನ ಕೂಡ ಹೇಳ್ತಾರೆ. ಸಾಧ್ಯ ಇದ್ರೆ ಆ ಬೈಟ್ ಇದ್ದರೆ ಅದನ್ನ ಪ್ಲೇ ಮಾಡಿ. ನೋಡಿ, ಈಗ ರಚಿತಾ ರಾಮ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರಲ್ಲ, ಆ ಹೇಳಿಕೆಗೆ ನಿಜ ಆಗಿದೆ. ರಾಜ ತರನೇ ಇರಬೇಕು ಅಂತೇಳಿ ಬಾಸ್ ಎಲ್ಲಿದ್ರು ಬಾಸ್ ಅಂತಾನೆ ಹೇಳಿದ್ದಂಥ ರಚಿತಾ ರಾಮ್ ಗುರುವಾರ ಭೇಟಿ ಬಳಿಕ ದರ್ಶನ್ ಬಗ್ಗೆ ಮಾತಾಡಿದ್ರು. ಬಾಸ್ ತರನೇ ಇರಬೇಕು, ರಾಜ ತರನೇ ಇರಬೇಕು. ಆದರೆ ರಾಜ ಆಸ್ಥಾನದಲ್ಲಿದ್ದಾಗ ಮಾತ್ರ ರಾಜ, ಜೈಲಲ್ಲಿದ್ದಾಗಲ್ಲ. ನನಗೆ ಹಾನೆಸ್ಟ್ಲಿ ಹೇಳ್ತೀನಿ, ನೋಡೋದಕ್ಕೆ ಬಂದಿಲ್ಲ ಹಾಗೆ ಹೀಗೆ ಅಂತ ಅಲ್ಲ. ರಾಜನ್ ಥರನೇ ನೋಡೋದಕ್ಕೆ ಇಷ್ಟ ನನಗೆ. ಬಟ್ ಯಾಕೋ ಮನ್ಸು ತಡೀಲೇ ಇಲ್ಲ. ಸೊ ತುಂಬ ಮಿಸ್ ಮಾಡ್ಕೊಳ್ತಿದ್ದೀವಿ ಅಂದಾಗ ಇಟ್ಸ್ ಬೆಟರ್ ಲೆಟ್ ಮಿ ಗೋ ಸಿ ಹಿಮ್ ಆ್ಯಂಡ್ ಕಮ್ ಅಂತ ಅನಿಸ್ತು. ಸೊ ಐ ಜಸ್ಟ್ ಕೇಮ್ ಆ್ಯಂಡ್ ನೋಡಿ ಸ್ವಲ್ಪ ನಿರಾಳ ಆಯಿತು. ಆ್ಯಂಡ್ ಪ್ರಮುಖವಾಗಿ ಅವ್ರ ಆರೋಗ್ಯ ಬಗ್ಗೆ ವಿಚಾರಿಸ್ಕೊಂಡೆ. ಸೊ ಹಿ ಈಸ್ ವೆರಿ ಹೆಲ್ದಿ, ಈಸ್ ವೆರಿ ಫೈನ್. ಏನು ಮಾತಾಡ್ತಾರೆ ನನಗೆ ಹಾನೆಸ್ಟ್ಲಿ ಹೇಳ್ತೀನಿ, ನೋಡೋದಕ್ಕೆ ಬಂದಿಲ್ಲ ಹಾಗೆ ಹೀಗೆ ಅಂತ ಅಲ್ಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ನಾಗರಾಜ್ ಈಗ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ರಾಜನ್ ಥರನೇ ನೋಡೋದಕ್ಕೆ ಇಷ್ಟ ಅಂತಂದ್ರು. ರಾಜನ್ ಥರನೇ ಇದಾರಲ್ಲ ಒಳಗಡೆ ನಾಗರಾಜ್? ಖಂಡಿತ ನಾಗೇಂದ್ರ, ಏನು ಈ ಒಂದು ನಟ ದರ್ಶನ್ ವಿಚಾರವಾಗಿ ರಚಿತಾ ರಾಮ್ ಅವರು ಪರಪ್ಪನಗರ ಜೈಲಲ್ಲಿ ಹೋಗಿ ಭೇಟಿ ಮಾಡಿದ ಬಳಿಕ ಒಂದು ಹೇಳಿಕೆಯನ್ನ ನೀಡ್ತಾರೆ. ರಾಜ ಎಲ್ಲಿದ್ರು ರಾಜನ್ ತರನೇ ಇರ್ತಾರೆ, ಬಾಸ್ ಎಲ್ಲಿದ್ರು ಬಾಸೇ, ಅವರು ಏನು ಇಲ್ಲ ನಮ್ಗೆ ಧೈರ್ಯವನ್ನ ಹೇಳಿ ಕಳಿಸಿದ್ರು ಅಂತೇಳಿ ಒಂದು ಮಾತನ್ನ ಹೇಳಿರ್ತಾರೆ. ಆದ್ರೆ ಒಂದಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸಿ ರಿಪಬ್ಲಿಕ್ ಕನ್ನಡ ಇದ್ರ ಬಗ್ಗೆ ವರದಿಯನ್ನ ಮಾಡುತ್ತೆ. ರಚಿತಾ ರಾಮ್ ಹೇಳ್ತಾ ಇರೋದು ಸತ್ಯನಾ ಅಥವಾ ಮನೆ ಊಟ ಬೇಕು ಅಂತ ಹೇಳಿ ದರ್ಶನ್ ಹಾಕಿರ್ತಕ್ಕಂಥ ಅರ್ಜಿ ಸತ್ಯನಾ ಅಂತೇಳಿ 2 ದಿನಗಳ ಹಿಂದೆ ರಿಪಬ್ಲಿಕ್ ಕನ್ನಡ ವರದಿಯನ್ನು ಸಹ ಬಿತ್ತರ ಮಾಡಿತ್ತು. ಆದ್ರೆ ಈಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು ರಚಿತಾ ರಾಮ್ ಏನು ಹೇಳಿದ್ರು ಅಂದ್ರೆ ಅಲ್ಲಿ ಯಾವುದೇ ಕೊರತೆಗಳಿಲ್ಲದೆ ನಟ ದರ್ಶನ್ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಫೋಟೋಗಳು ಮತ್ತೆ ವಿಡಿಯೋಗಳು ಹೊರಗಡೆ ಬಂದಾಗ ಬಹಿರಂಗ ಆಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಏನು ಈ ಒಂದು 60ಕ್ಕೂ ಹೆಚ್ಚು ದಿನ ಆಯ್ತು ನಟ ದರ್ಶನ್ ಜೈಲಿಗೆ ಹೋಗಿ. ಈ ಅವಧಿಯಲ್ಲಿ ದರ್ಶನ್ಗೆ ಕಿಂಚಿತ್ತೂ ಸಹ ಯಾವುದೇ ರೀತಿಯ ತೊಂದರೆ ಆಗದಂತೆ ಜೈಲಾಧಿಕಾರಿಗಳು ನೋಡ್ಕೊಳ್ತಾ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿರ್ತಕ್ಕಂಥದ್ದು. ಅಲ್ದೇನೆ ತನ್ನ ಆಪ್ತರು ಯಾರಿದ್ದಾರೆ ಅವ್ರಿಗೆಲ್ರಿಗೂ ಸಹ ಆತ ವಿಡಿಯೋ ಕಾಲ್ ಮುಖಾಂತರ ಮಾಡಿ ಕರೆ ಮಾಡಿ ಮಾತಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಕೆಲವರನ್ನ ತನ್ನ ಅತ್ಯಪ್ತ ಯುವತಿಯರನ್ನು ಸಹ ಮಾತಾಡಿಸಿದ ನಮ್ಮ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದು. ಇನ್ನು ಯಾರೆಲ್ಲ ಮಾತಾಡಿದಾರೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು ನಾಗೇಂದ್ರ. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜಾ ಸರ್ ಮಾತಾಡ್ತಾ ಇದ್ರು, ಇದು ಥರ ನಾಚಿಕೆಗೇಡಿನ ವಿಚಾರ ಅಂತಿಲ್ಲ. ಯಾಕೆಂದರೆ ಇದೊಂದು ಕರ್ತವ್ಯ ಲೋಪ ಎದ್ದು ಕಾಣ್ತಾ ಇದೆ. ರಾಜಾ ಸರ್, ನೀವು ಆಗಲೇ ಮಾತಾಡ್ತಾ ಇದ್ರಿ, ಕ್ಷಮೆ ಇರಲಿ, ಒಂದು ಬ್ರೇಕಿಂಗ್ ಬಂತು ಹಾಗಾಗಿ ನಾನು ನಿಮ್ಮನ್ನು ಸ್ಟಾಪ್ ಮಾಡಿಸ್ದೆ. ಈಗ ಹೇಳಿ, ಆಗಲೇ ಹೇಳ್ತಾ ಇದ್ರಿ, ಈಗ ಇಷ್ಟೆಲ್ಲ ಆದಮೇಲೆ ಕಿರಿಯ ಅಧಿಕಾರಿಗಳು ಮಾತ್ರ ಸಸ್ಪೆಂಡ್ ಆಗುತ್ತೆ, ಹಿರಿಯ ಅಧಿಕಾರಿಗಳನ್ನು ಕೇವಲ ಎನ್ಕ್ವೈರಿ ಮಾಡ್ತಾರೆ. ಆದರೆ ತಡೆಗಟ್ಟುವಂಥ ಕ್ರಮ ಏನು ತಗೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್. ಕೇವಲ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದ ತಕ್ಷಣ ಇದೆಲ್ಲವೂ ಕೂಡ ಕಂಟ್ರೋಲ್ ಆಗೋಗುತ್ತೆ ಅಂತನಾ? ಆಗಲ್ಲ. ಹಿರಿಯ ಅಧಿಕಾರಿಗಳಿಗೂ ಶಿಕ್ಷೆ ಕೊಟ್ಟಿದ್ದೆ ಉದಾಹರಣೆಗಳಿದ್ದಾವೆ. ಅವ್ರು ನೇರವಾಗಿ ಯಾವಾಗ ನಾವು ಒಬ್ಬ ಎನ್ಕ್ವೈರಿ ಮಾಡಿ ಅವದೆಲ್ಲ ಎವಿಡೆನ್ಸ್ ಎಲ್ಲ ಮಾಡಿ ಪ್ರೂವ್ ಆಗ್ಬೇಕಲ್ವಾ, ಅವನ ಅಪರಾಧ ಮಾಡಿದ ಇಲ್ಲ ನಾವು ಜಡ್ಜ್ ಮಾಡಕ್ಕಾಗಲ್ಲ. ಡೀಟೇಲ್ ಆಗಿ ಎನ್ಕ್ವೈರಿ ಮಾಡಿದ್ಮೇಲೆ ಸತ್ಯಾಂಶ ಗೊತ್ತಾಗ್ತದೆ. ಅದು ಗ್ರೌಂಡ್ ಪಾಯಿಂಟ್ ಯಾರಿರ್ತಾರೆ, ಆಕ್ಚುಲಿ ಸೂಪರ್ಟೆಂಟ್ ಏನಿರ್ತಾನೆ
ಅವನು ಕಚೇರಿಯಿಂದ ಬೆಳಗ್ಗೆ ರೌಂಡ್ಸ್ ಹಾಕಿ ಎಲ್ಲ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿ ಮತ್ತೆ ದೈನಂದಿನ ಕೆಲಸ ಎಲ್ಲ ಮಾಡ್ಬೇಕಲ್ವಾ. ಆ ಬಿಸಿಯಲ್ಲಿ ಇದ್ದಾಗ ಏನಾಗ್ತದೆ, ಒಳಗಡೆ 24 ಗಂಟೆ ಸೂಪರಿಂಟೆಂಡೆಂಟ್ ವಾಚ್ ಮಾಡಕ್ಕಾಗಲ್ಲ. CCTV ಕ್ಯಾಮೆರಾಗಳು ಇರ್ತವೆ, ಆ ಕ್ಯಾಮೆರಾಗಳ ಮಧ್ಯದಲ್ಲಿಯೂ ಸಹ ಇಂತ ಅಚಾತುರ್ಯ ಆಗುವಂತ ಚಾನ್ಸಸ್ ಇದೆ. ಆ ಜಾಮರ್ಸ್ ಹಾಕಿದೀವಿ, ಒಂದ್ಸಲ ಫೇಲ್ಯೂರ್ ಆಯ್ತು, ಮತ್ತೆ ಜಾಮರ್ಸ್ ಪಬ್ಲಿಕ್ ತೊಂದರೆ ಆಗ್ತದೆ ಅಂತ ಅದೊಂದು ಕಂಪ್ಲೇಂಟ್ ಬಂತು. ಈ ರೀತಿ ಅಡೆತಡೆಗಳಿದಾವೆ. ಆದ್ರೂ ಸೀನಿಯರ್ ಆಫೀಸರ್ಸ್ಗೂ ಬಿಟ್ಟಿಲ್ಲ ಸರ್ಕಾರ. ಎಲ್ರಿಗೂ ಯಾರು ಅಪರಾಧ ಮಾಡಿದಾರೆ ಅವರು ಯಾರು ಉಪ್ಪು ತಿಂತಾರೋ ನೀರು ಕುಡಿಬೇಕು. ಯಾರು ಅಪರಾಧ ಮಾಡ್ತಾರೋ ಅವ್ರು ಶಿಕ್ಷೆ ಆಗೇ ಆಗ್ತದೆ. ನಾವು ಗ್ರೌಂಡ್ ನಲ್ಲಿ ಯಾರ ಸ್ಟಾಫ್, ಉದಾಹರಣೆ ಸ್ಟಾಫ್ ಅಲ್ಲಿ ಇರ್ತಾನಲ್ಲ ಗ್ರೌಂಡ್ ನಲ್ಲಿ, ಅವನು ಗೊತ್ತಿರ್ತದ ವಿಷಯ. ಇದು ನೇರವಾಗಿ ಸೂಪರಿಂಟೆಂಡೆಂಟ್ ಗೊತ್ತಾಗ್ತದ. ಆವಾಗ ಏನಾಗುತ್ತೆ, ಅವನ್ ನಾವು ಜವಾಬ್ದಾರಿ ಮಾಡ್ಬೇಕಾಗ್ತದೆ. ನೆಗ್ಲಿಜೆನ್ಸ್ ಆಫ್ ಡ್ಯೂಟಿ. ಅವನ ಯಾರೋ ನೈಟ್ 12 ಗಂಟೆಯಲ್ಲಿ ಕೈದಿ ಎಸ್ಕೇಪ್ ಆದ್ರೆ ಸೂಪರಿಂಟೆಂಡೆಂಟ್ ಸಸ್ಪೆಂಡ್ ಮಾಡಕ್ಕಾಗಲ್ಲ ನಾವು, ಅಲ್ವಾ? ಅದು ಅಲ್ಲಿ ಅಷ್ಟೊತ್ತಲ್ಲಿ ಕಾವಲು ಯಾವ ಇರ್ತಾನೆ, ದಟ್ ಈಸ್ ನೆಗ್ಲಿಜೆನ್ಸ್ ಅಲ್ವಾ? ಅದು ಮಾಡ್ಬೇಕಲ್ವಾ? ಹೌದು. ಅದು ಪ್ರಾಕ್ಟಿಕಲಿ ಯಾರು ಅದಕ್ಕೆ ನೇರ ಹೊಣೆಗಾರ ಇರ್ತಾರೆ ಅವರೇ ಶಿಕ್ಷೆ ಮಾಡುವಂತ, ಅದು ಕಾನೂನು ನಿಯಮದ ಪ್ರಕಾರ ಮಾಡುವಂತ ಪದ್ಧತಿ ಇದೆ. ಓಕೆ. ಅನ್ನೆಸರ್ಲಿ ಯಾರಿಗೂ ಮಾಡಕ್ ಆ ಡ್ಯೂಟಿ, ಆ ಟೈಮ್ಲಿ ಯಾರು ಡ್ಯೂಟಿ ಹಾಕಿರ್ತಾರೆ, ಯಾವ ಡ್ಯೂಟಿಯಲ್ಲಿ ಮೊಬೈಲ್ ಆನ್ ಆಗಿದೆ, ಯಾವ ಪೀರಿಯಡ್ ನಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಾನೆ, ಗಾಡಿ ಇರ್ತಾನಲ್ಲ, ಯಾವ ಟು ಪ್ರಿವೆಂಟ್ ಇಟ್. ಅವನು ಅದನ್ನ ಹಿಡಿದು ತಡೆದು ಮೇಲೆ ಅದಕ್ಕೆ ರಿಪೋರ್ಟ್ ಮಾಡ್ಬೇಕು. ಅವನು ಇಮಿಡಿಯೇಟ್ಲಿ ಮಾಡ್ಬೇಕಿತ್ತು, ಅದಾಗಿಲ್ಲ ಅಂದ್ರೆ ಫೇಲ್ ಕನ್ಫರ್ಮ್ ಇಲ್ಲಿ. ಓಕೆ ರಾಜಾ ಸರ್, ಬಹಳಷ್ಟು ವಿಚಾರಗಳನ್ನ ನಮ್ಮೊಂದಿಗೆ ಹಂಚ್ಕೊಂಡಿದ್ದೀರಿ. ಸಮಯ ಇದ್ದಿದ್ದಿಷ್ಟೇನೆ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಈಗ DIG ಆಗಿದ್ದಂಥವ್ರು, ಕಾರಾಗೃಹ ಇಲಾಖೆಯ DIG ಆಗಿದ್ದಂಥವ್ರು ಅವ್ರು ಹೇಳ್ತಿದ್ದಾರೆ, ನೋಡಿ ಇದೆಲ್ಲವೂ ಕೂಡ ಕೆಳ ಹಂತದ ಅಧಿಕಾರಿಗಳು ಇಮಿಡಿಯೇಟಾಗಿ ರಿಪೋರ್ಟ್ ಮಾಡಬೇಕಿತ್ತು ಅಂತ ಹೇಳಿದ್ರು. ಆದರೆ ಆ ಕೆಳ ಅಧಿಕಾರಿಗಳಿಗೆ ನೀನು ಹೀಗೆ ಇರಬೇಕು ಅಂತೇಳಿ ಅವ್ರಿಗೆ ಆರ್ಡ್ರ್ ಮಾಡ್ತಾರಲ್ಲ ಹಿರಿಯ ಅಧಿಕಾರಿಗಳು, ಅವರು ಯಾರು ಅನ್ನೋದು ಕೂಡ ಈಗ ತನಿಖೆ ಆಗಲೇಬೇಕಾಗತ್ತೆ. ನಮ್ಮೊಂದಿಗೆ ಈಗ ಮಾತಾಡೋದಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂಥ ಅಶೋಕ್ ಕುಮಾರ್ ಅವರು ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಶೋಕ್ ಸರ್ ನಮಸ್ಕಾರ. ಬಹಳ ದಿನಗಳಾದ ಬಳಿಕ ನಿಮ್ಮೊಂದಿಗೆ ಮಾತನಾಡುವಂಥ ಒಂದು ಅವಕಾಶ ಸಿಗ್ತಾ ಇದೆ, ಅದು ಇಂಥ ಸಂದರ್ಭದಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಮಸ್ಕಾರ ನಾಗೇಂದ್ರ ಅವರೇ. ನಮ್ಮನ್ನ ನೀವು ಇಂಥ ಸಮಯದಲ್ಲೇ ನೆನೆಸ್ಕೊಳ್ತೀರಾ ಯಾವಾಗ್ಲೂ, ಅದೇ ನನಗೆ ವಿಶೇಷ. ಆಮೇಲೆ ಇದು ಈ ವ್ಯವಸ್ಥೆ ದುರಂತ. ಈಗ ನಮ್ಮ ವ್ಯವಸ್ಥೆ ಇದೆ, ಸಮಾಜದ ವ್ಯವಸ್ಥೆ, ಅದಕ್ಕೆ ದುರಂತ. ನಮ್ಮಂತ ಕೆಲವು ಅಧಿಕಾರಿಗಳಿಗೆ ಬಹಳ ಇದು ನೋವು ಕೊಡುತ್ತೆ, ಮನಸ್ಸಿಗೆ ಬಹಳ ನೋವು ಕೊಡುತ್ತೆ. ನಾವು 35 ವರ್ಷಗಳ ಕಾಲ ಇಲಾಖೆಯಲ್ಲಿ ಕೆಲಸ ಮಾಡಿದೀವಿ. ಆಗ್ಲೂ ಕೆಲವು ಟೈಮ್ ಇಂಥದ್ದು ನಡೆಯೋದು, ಆದ್ರೆ ಇಮಿಡಿಯೇಟ್ ಅದನ್ನ ಕಂಟ್ರೋಲ್ ಮಾಡ್ತಾ ಇದ್ರು. ಆವಾಗ ಪ್ರಿಸನ್ ನಲ್ಲೂ ಬಹಳ